ಎಲ್ಲ ದಡ 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 ಓಡ್ ಬಂದು ಎಲ್ಲ ಮುಗಿಸ್ಕೊಂಡು ಇಲ್ಲಿ ತಂಪಾಗಿ ಕುಂಡಿಸಿ ನಿಮ್ನು ತಂಪಾಗಿಟ್ಟವ್ರೆ, ನಮ್ನು ತಪ್ಪಾಗಿ ಕುಡಿಸವ್ರೆ. ಒಂದು ಈ ಸಂದರ್ಭದಲ್ಲಿ ನಾನು ನಮ್ಮ ಅಜಯ್ ಸಿಂಗ್ ಅವರಿಗೆ ಅಭಿನಂದಿಸ್ತೇನೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ರಾಜ್ಯಕ್ಕೆ ಮಾಡಿದಾಗ, ಸೋನಿಯಾ ಗಾಂಧಿ ಅವರೆಲ್ಲ ಮಾಡಿದಾಗ ಕೊರೋನಾ ಬಂತು. ಕೊರೋನಾ ಬಂದಂತ ಸಂದರ್ಭದಲ್ಲಿ ಬಹಳ ಕಷ್ಟ, ಯಾರು ಮನೆಯಿಂದ ಈಚೆ ಬರ್ತಿರ್ಲಿಲ್ಲ. ನಾವು ಕಾಂಗ್ರೆಸ್ ಸಹಾಯ ಹಸ್ತ ಅಂತೇಳಿ ಕಾರ್ಯಕ್ರಮ ಮಾಡಿ ನಮ್ಮವ್ರಿಗೆಲ್ಲ ಮನೆಗೆ ಕಳಿಸಿ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಏನೋ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತು. ಆಗ ನಮ್ಮ ಅಜಯ್ ಸಿಂಗ್ ಅವರು ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸಹಾಯ ಹಸ್ತ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಇನ್ಸೂರೆನ್ಸ್ ಹಣವನ್ನ ಕಟ್ಟಿದಂತವ್ರು ನಮ್ಮ ಡಾಕ್ಟರ್ ಅಜಯ್ ಸಿಂಗ್, ನಿಮ್ಮ MLA ಅವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ಅಧಿಕಾರ ಇದ್ದಾಗ ಮಾಡೋದು ಮುಖ್ಯ ಅಲ್ಲ, ಅಧಿಕಾರ ಇಲ್ಲದೆ ಹೋದಾಗ ಪಕ್ಷದ ಪರವಾಗಿ ನಮ್ಮ ಜನರ ಪರವಾಗಿ ಜನರ ಋಣವನ್ನ ತೀರಿಸುವಂತ ಕೆಲಸ ಏನು ಇವತ್ತು ನಮ್ಮ ಧರಮ್ ಸಿಂಗ್ ಅವರ ಆದಿಯಲ್ಲಿ ಇವತ್ತು ಅಜಯ್ ಸಿಂಗ್ ಅವರು ನಡ್ಕೊಂಡು ಬಂದಿದ್ದಾರೆ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದು ಬಹಳ ಚೆನ್ನಾಗಿ ಉತ್ತಮ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗ ಅನೇಕ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಕ್ಷೇತ್ರದ ಬಗ್ಗೆ ಕೊಟ್ಟಿದ್ದಾರೆ, ನೀರಾವರಿ ಯೋಜನೆ ಬಗ್ಗೆ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ. ಈಗಾಗಲೇ ಟೆಂಡರ್ ಕರೆಯುವಂತ ಸ್ಟೇಜ್ ಅಲ್ಲಿ ಇದೆ. ಇದು ಯಾವ್ದಾದ್ರು ಮಲ್ಲಾಬಾದ್ ಹೇತ ನೀರಾವರಿ ಯೋಜನೆ ಬಗ್ಗೆ 300 ಚಿಲ್ಲರೆ ಕೋಟಿ ರೂಪಾಯಿ ಈಗಾಗಲೇ ನಾವು ನಮ್ಮ ಇಲಾಖೆಯಲ್ಲಿ ಎಲ್ಲ ಏನೇನ್ ಬೇಕೋ ವ್ಯವಸ್ಥೆ ಮಾಡಿದ್ದೇವೆ. ಹತ್ರ ಬರ್ತಾ ಇದೆ. ನಿಮ್ದೇನಪ್ಪಾ ಅಂದ್ರೆ ಅವ್ರಿಗೆ ಶಕ್ತಿ ತುಂಬೋದು, ನಮ್ಮ ಕೆಲಸ ನಿಮ್ಗೆ ಶಕ್ತಿ ತುಂಬುವಂಥದ್ದು. ಆ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಈಗ ಖರ್ಗೆ ಸಾಹೇಬ್ರನ್ನ ನೀವೆಲ್ಲ ಕೈ ಹಿಡಿಲಿಲ್ಲ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ಆಗಾಗ ಹೇಳ್ತಾ ಇದ್ದೀನಿ, ಒಂದು ಮಾತು ಹೇಳ್ತಾ ಇದ್ದೀನಿ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡಿದೋರು ಬಹಳ ಮುಖ್ಯ. ನಮ್ಮ ಲಕ್ಷ್ಮಣ್ ಸವದಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಇವತ್ತೇನು ನಮ್ಮ ಭಾರತದ ಸಂವಿಧಾನವನ್ನ ನಿಮ್ಮ ಬದುಕಿಗೋಸ್ಕರ ಈ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟು, ಒಂದು ಭಾಗ್ಯ ಕೊಟ್ಟು, ಇವತ್ತು ನಿಮ್ಮ ಜೀವನ, ನಿಮ್ಮ ಮಕ್ಕಳು, ನಿಮ್ಮ ಭವಿಷ್ಯಕ್ಕೆಲ್ಲ ಕೂಡ ಒಂದು ದೊಡ್ಡ ಅಡಿಪಾಯವನ್ನ ಯಾರು ಇಡೀ ದೇಶದ ಉದ್ದಗಲೂ ಕೂಡ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾವ್ದಾರು ಒಬ್ಬ ನಾಯಕ ಹಾಕೊಟ್ಟಿದ್ದಾರೆ ಅಂತಂದ್ರೆ ಆವತ್ತಿನ ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರಮ್ ಸಿಂಗ್ ಅವರ ಜೊತೆಯಲ್ಲಿ ಸೇರಿ ನಿಮ್ಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿಗೆ ಇವತ್ತು ನೀವು ಋಣವನ್ನ ತೀರಿಸುವಂತ ಒಂದು ದೊಡ್ಡ ಅವಕಾಶ ನಿಮ್ಮ ಕೈಯಲ್ಲಿದೆ. ಅದನ್ನ ಕಳ್ಕೊಳ್ಳಬಾರದು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ತಾವೆಲ್ಲ ನೋಡಿದ್ದೀರಿ ಗುಲ್ಬರ್ಗದಲ್ಲಿ ESI ಹಾಸ್ಪಿಟ್ಲು, ಏರ್ಪೋರ್ಟ್ ಬಿಡಿ, ಏರ್ಪೋರ್ಟ್ ಏನೋ ದೊಡ್ಡವರು ಓಡಾಡ್ತಾರೆ. ಆದ್ರೆ ESI ಹಾಸ್ಪಿಟ್ಲು ಅದು ಎಂತ ಏನು ಸುಮಾರು 2,000 ಕೋಟಿ ರೂಪಾಯಿ ವೆಚ್ಚದ ಹಾಸ್ಪಿಟ್ಲು. ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಇವತ್ತೆಲ್ಲ ಬಡವರಿಗೆ ಮೆಡಿಕಲ್ ಕಾಲೇಜು ಎಲ್ಲ ವ್ಯವಸ್ಥೆ. ಈ ಇತಿಹಾಸ ಇರೋವರೆಗೂ ಸುಮಾರು ಒಂದು 500 ವರ್ಷ ಆ ಬಿಲ್ಡಿಂಗ್ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು 20 ತಲೆಮಾರು ಆ ಬಿಲ್ಡಿಂಗು ತಮ್ಮ ಭವಿಷ್ಯ, ತಮ್ಮ ಜನರ ಭವಿಷ್ಯ. ನಾನು ನೋಡಿದ್ದೀನಿ. ಒಳಗಡೆ ಒಂದು ದೊಡ್ಡ ಹಾಲ್ ಇದೆ. ನಮ್ಮ KB ಎಂಪ್ಲಾಯೀಸ್ ಎಲ್ಲ ಕರೆಸಿ ಒಂದು ಸಮಾವೇಶ ಮಾಡಿದೆ. ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ಒಂದು ಕಾನ್ಫರೆನ್ಸ್ ಹಾಲು, ಅಂತ ಒಂದು ದೊಡ್ಡ ಕಟ್ಟಡವನ್ನ ಸೋನಿಯಾ ಗಾಂಧಿ ಅವರು ಬಂದು ಅವ್ರದೇ ಕಾಲದಲ್ಲಿ ಉದ್ಘಾಟನೆ ಮಾಡಿದನ್ನ ಭೂಮಿ ಪೂಜೆ ಮಾಡಿ ಅವ್ರದೇ ಕಾಲದಲ್ಲಿ ಉದ್ಘಾಟನೆ ಕೂಡ ಮಾಡಿದ್ರು. ಇಂಥದ್ದು ಇಡೀ ರಾಜ್ಯಕ್ಕೆ ಅವರ ಕಾಲದಲ್ಲಿ ಕಾರ್ಮಿಕ ಇಲಾಖೆಗೆ ಅವರ ಜವಾಬ್ದಾರಿ ಸಿಕ್ಕಿದಾಗ, ಅವರ ಕಾಲದಲ್ಲಿ ರೈಲ್ವೆ ಇಲಾಖೆ ಜವಾಬ್ದಾರಿ ಸಿಕ್ಕಿದಾಗ ಅನೇಕ ಇಂಥ 100 ಯೋಜನೆಗಳನ್ನು ಮಾಡಿ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಕಷ್ಟ ಕಾಲದಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿ, ಇವತ್ತು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಅವರು ಮಾಡಿದಂತ ಸೇವೆ ಬಹುಶಃ ರಾಜ್ಯದ ಇತಿಹಾಸಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲ ಬಂದಿರೋದು ಅವರ ಕೈಯನ್ನ ನೀವು ಬಲಪಡಿಸಬೇಕು ಅಂತ ಹೇಳಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಅವ್ರಿಗೆ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಲಿಕ್ಕೆ ಬಂದಿದ್ದೇವೆ.